ನೀವು ಆ ದಾರಿಗೆ ಹೋಗ್ಬೇಡಿ ಅಂತ ಹೇಳ್ತೀವಿ, ಹೋಗ್ತಾರೆ. ಹೇಳೋದು ನಮ್ಮ ಒಂದು ದೇಶ. ಬಂದಾಗ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ರೈತರು ಮಾತ್ರ ಇದು ಮಾಡ್ತಾರೆ. ಈಗ ಪ್ರತಿಯೊಬ್ಬ ಎಲ್ಲರೂ ಮುದ್ದೆ ಊಟ ಮಾಡ್ತಾರೆ. ರೈತರಾಗಿರ್ಬೋದು. ಸರ್ ಇದು ನಂಬರ್ ಕೊಡಿ, ಅರ್ಧ ಕೆ ಜಿ 3.5 kg ಮನುಷ್ಯ 3.5 kg ಅಟ್ಟೆ 15 ನಿಮಿಷದಲ್ಲಿ ತಿನ್ಬೋದು ಅಂತ ತಿಂದಿದೆ. ಗಟ್ಟಿ ಮುಟ್ಟಿ ಆಗಿರೋನು ಮಂಡ್ಯದ ಹಿರೇಗೌಡ ಅಂತೇಳಿ ಮೋಸಲ್ಲಿ ಈ ಸ್ಪರ್ಧೆಗಿಂತ ಸಾಧ್ಯ. ಇದು ಮುದ್ದೆ ನೀವು ಮಾಡಿರ್ತೀರಲ್ವಾ, 15 ನಿಮಿಷ ಟೈಮ್ ಕೊಡ್ತೀರಲ್ಲ, ಅದೆಷ್ಟು ಕೆಜಿ ಇರುತ್ತೆ? ಅದು ಅರ್ಧ ಕೆ ಜಿ ತೂಕ ಮಾಡಿ ಇಟ್ಟಿರ್ತೀವಿ, ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಇನ್ನು ಆ ಸ್ಪರ್ಧೆಗೆ ಕಮೆಂಟ್ಸ್ ಆದಂಥ ಸಂದರ್ಭದಲ್ಲಿ ಎಲ್ಲ ಒಂದೇ ಸೈಜ್ ಮುದ್ದೆನ ಅರ್ಧ ಕೆ ಜಿ ತೂಕ ಮಾಡಿ ಇಟ್ಟಿರ್ತೀವಿ. 15 ನಿಮಿಷದೊಳಗಡೆ ಯಾರು ಅತಿ ಹೆಚ್ಚು ತಿಂತಾರೆ ಅಂಥವ್ರಿಗೆ ಬಹುಮಾನ. 15 ನಿಮಿಷ ಆದ ತಕ್ಷಣ ವಿಷಲ್ ಹೋಗ್ತೀವಿ, ನಿಲ್ಲಿಸ್ತಾರೆ. ನಮ್ಮ ವಾಲಂಟಿಯರ್ಸ್ ಹಿಂದೆ ಇರ್ತಾರೆ, ಕೈ ಹಿಡ್ಕೊತಾರೆ, ನಿಲ್ಲಿಸ್ಬೇಕು. ಆಮೇಲೆ ಎಲ್ಲ ತೂಕ ಮಾಡ್ತೀವಿ. ಕಳೆದ ಬಾರಿ 7 ಮುದ್ದೆ ಅಂತ ಪೌಷ್ಟಿಕ ಆಹಾರ. ಪಿಜ್ಜಾ ಬರ್ಗರ್ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ತಿಂದು ಬದುಕ್ತಕ್ಕಂಥದ್ದು. ಈ ನಮ್ಮ ರೈತಾಪಿ ಜನಗಳಿಗೆ ಅದನ್ನು ತಿಂದು ಬದುಕೋಕ್ಕಾಗಲ್ಲ. ರಾಗಿ ಅಂದರೆ ರಾಮಧಾನ್ಯ, ರಾಮನು ಇಷ್ಟಪಟ್ಟಂಥ ಧಾನ್ಯ ರಾಮಧಾನ್ಯ. ರಾಮಧಾನ್ಯವಾದ ರಾಗಿ ಗಂಜಿ ಕುಡಿ, ರಾಗಿ ಮುದ್ದೆ ತಿಂದು ಆರೋಗ್ಯದಿಂದಿರಿ ಅನ್ನೋ ಒಂದು ದೊಡ್ಡ ಸಂದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯಿತು. ದಯಮಾಡಿ ತಾವು ಬರಬೇಕು. ಆರೋಗ್ಯ ತಿಂದಿರಿ ಅನ್ನೋ ಒಂದು ಘೋಷಣೆಯೊಂದಿಗೆ 2ನೇ ರಾಜ್ಯ ಮಟ್ಟದ ಒಂದು ನಾಟಿ ಕೋಳಿ ಸಾಂಬಾರಲ್ಲಿ ರಾಗಿ ಮುದ್ದೆಯ ಸ್ಪರ್ಧೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ರಾಗಿಯನ್ನು ಉಪಯೋಗಿಸಿದ್ರೆ ಮನುಷ್ಯನಿಗೆ ಎಷ್ಟು ಆರೋಗ್ಯಕರವಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಉಪನ್ಯಾಸವನ್ನು ನಾವು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಮಂತ್ 5ನೇ ತಾರೀಕು, ಮಾರ್ಚ್ 5ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಆ ವಿಜಯ ಫ್ಯಾಕ್ಟರಿ ಬಡಾವಣೆ ಬಿಳೆಕಲ್ಲಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 10:10 ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಯಕ್ರಮದ ಪ್ರಾರಂಭದ ದೀಪವನ್ನು ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದ್ದಾರೆ. ಸ್ಥಳೀಯ ಶಾಸಕರಾದಂಥ ಎಂ ಸತೀಶ್ ರೆಡ್ಡಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮತ್ತು ಈ ರಾಗಿಯ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನು GKVKಯಿಂದ ಡಾಕ್ಟರ್ ಸುರೇಶ್ ಅವರು ನಡೆಸಿಕೊಡ್ತಾರೆ. ಅದೇ ರೀತಿ ವಸಂತ್ ತಿಮ್ಕಾಪುರ ಅನ್ನೋ ಕೃಷಿ ತಜ್ಞರು ಸಹ ಈ ರಾಗಿಯ ಬಗ್ಗೆ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಾದ ನಂತರ 1:30 ಗಂಟೆಗೆ ಈ ಒಂದು ಸ್ಪರ್ಧೆಯನ್ನು ಸಹ ಏರ್ಪಡಿಸ್ತೀವಿ. ಈ ಸ್ಪರ್ಧೆಗೆ ಪ್ರಥಮ ಬಹುಮಾನವಾಗಿ ಒಂದು 25,000 ರೂಪಾಯಿನ ನಾವು ಇಟ್ಟಿದ್ದೀವಿ. 2ನೇ ಬಹುಮಾನವಾಗಿ 15,000 ರೂಪಾಯಿ ಇಟ್ಟಿದ್ದೀವಿ. 3ನೇ ಬಹುಮಾನವಾಗಿ 7,500 ರೂಪಾಯಿಯನ್ನು ಇಟ್ಟಿದ್ದೀವಿ. ಇದರ ಉದ್ದೇಶ ಏನಂತಂದರೆ, ಸುಮಾರು ಒಂದು 30-40 ವರ್ಷಗಳ ಹಿಂದೆ ರಾಗಿ ತಿಂದ್ರೆ ಕಪ್ಪಾಗ್ತಾರೆ ಅನ್ನೋ ಒಂದು ಮನಸ್ಥಿತಿ ಎಷ್ಟೋ ಜನದಲ್ಲಿತ್ತು. ಅಂದರೆ ಬಡವರ ಆಹಾರ ಅನ್ನೋ ಥರ ಇತ್ತು. ಇವತ್ತು ಶ್ರೀಮಂತರ ಆಹಾರ ಆಗಿ ಇವತ್ತು ರಾಗಿ ಹೊರಹೊಮ್ಮಿದೆ. ಈ ರಾಗಿಯ ಮಹತ್ವವನ್ನು ಇಡೀ ರಾಜ್ಯಕ್ಕೆ, ಇವತ್ತು ಬರೀ ಹಳೆ ಮೈಸೂರು ಭಾಗಕ್ಕಲ್ಲ, ಎಲ್ಲ ಭಾಗಕ್ಕೂ ಈ ರಾಗಿಯ ಮಹತ್ವವನ್ನು ತಿಳಿಸುವಂಥದ್ದು, ರಾಗಿಯಿಂದ ಆಗ್ತಕ್ಕಂಥ ಒಂದು ಆರೋಗ್ಯಕರ ಬೆಳವಣಿಗೆಗಳ ಬಗ್ಗೆ ತಿಳಿಸ್ತಕ್ಕಂಥ ಬಹುದೊಡ್ಡ ಒಂದು ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲ ನಿಮ್ಮ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಸುದ್ದಿ ಮಾಡೋಕ್ಕೆ ನಾನು ತಮ್ಮನ್ನು ವಿನಂತಿಸ್ಕೊಳ್ತೀನಿ. ಮತ್ತೇನಾದರೂ ಇದ್ದು ತಾವು ಕೇಳ್ಬೋದು. ರವಿ ದಕ್ಷಿಣಮುಖ ಸಾಮಾಜಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬೊಮ್ಮೇಗೌಡರು, ಅವ್ರ ಜೊತೆ ವಿಶ್ವ ಒಕ್ಕಲಿಗರ ವೇದಿಕೆ ಅಧ್ಯಕ್ಷರಾದ ಶ್ರೀ ವೈಡಿ ರವಿಶಂಕರ್ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತಿ ಇದ್ದಾರೆ. ಇದು ನಾನು ನಮ್ಮ ಆತ್ಮೀಯರು ಬೊಮ್ಮೇಗೌಡರು ಮತ್ತು ಈ ಪದಾಧಿಕಾರಿಗಳು, ಈ ಸೇವಾ ಟ್ರಸ್ಟ್ ಈಗ ಮೊನ್ನೆ ಎಲ್ಲ ಮಂಡ್ಯ ಮತ್ತು ಬೆಂಗಳೂರಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇವರ ಸಂಸ್ಥೆ ಸುಮಾರು 8 ವರ್ಷಗಳಿಂದ ಸಾಮಾಜಿಕ ಸೇವಾ ಚಟುವಟಿಕೆಗಳು, ಅದು ಶಿಕ್ಷಣ ಇರ್ಬೋದು, ಪರಿಸರ ಇರ್ಬೋದು, ಬಡ ಮಕ್ಕಳಿಗೆ ನೆರವು ನೀಡುವುದು ಇತ್ಯಾದಿ ಸಾಮಾಜಿಕ ಸೇವೆಗಳನ್ನು ಈ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಈ ವರ್ಷ ಇದು 2ನೇ ಬಾರಿಗೆ ವಿಶೇಷವಾಗಿ ಇವತ್ತು ಪಿಜ್ಜಾ ಬರ್ಗರ್ಗೆ ಮಾರು ಹೋಗಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುದ್ದೆ ಉಣ್ಣುವ, ಒಂದು ಕೋಳಿ ಸಾರಿನಲ್ಲಿ ಮುದ್ದೆ ಉಣ್ಣುವ
ಸ್ಪರ್ಧೆಯನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದಾರೆ. ಅದರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಲು ಬಂದಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ಅವರಿಗೆ ಪತ್ರಕರ್ತರಿಗೆಲ್ಲ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ಅವರಿಗೆ ಅನುವು ಮಾಡಿಕೊಡುವ ಶಿವಮೊಗ್ಗ ಸಾಮಾಜಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಬೊಮ್ಮೇಗೌಡರು ತಿಳಿಸ್ಕೊಡ್ತಾರೆ.